ಯಾರೇ ಮುಖ್ಯಮಂತ್ರಿ ಆಗಲಿ ಯಾವುದೇ ರೀತಿಯಿಂದ ಜನರ ಬದುಕು ಬದಲಾವಣೆ ಆಗೋದಿಲ್ಲ. ಹೈಕಮಾಂಡ್ ಆದೇಶದಂತೆ ರಾಜೀನಾಮೆಯನ್ನು ನೀಡ್ತಾರೆ. ಇಷ್ಟು ವರ್ಷದಿಂದ ಬಂದು ಪಕ್ಷದ ಬೆಳೀಲಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಬಿಟ್ಟು ಕೊಡ್ತಾನೆ. ಇದೇನು ಕೆಟ್ಟದ್ದೇನಲ್ಲ, ಅವ್ರು ಮಾಡ್ಕೊಂಡು ಹೋಗೋದು ಅವ್ರ ಕೆಲಸ. ದೇವರಾಜ ಅರಸರನ್ನ ಮೀರಿಸಿ ಆಡಳಿತವನ್ನು ನೀಡಿಸಿಕೊಟ್ಟಾರ. ಇನ್ನು 2 ವರ್ಷ ಬಿಟ್ಟು ಅವ್ರಿಗೆ ಮಾಡಲಿ, ಯಾರೋ ಮಾಡಲಿ ಅವ್ರ. ಇನ್ನು 2 ವರ್ಷ ಸಿದ್ದರಾಮಯ್ಯನ ಇಳಿಸಬಾರ್ದ್ರಿ ಅವ್ರು. ಅವ್ರಿಗೆ ಮೊದಲು ಇದ್ದಂಥ ಆಡಳಿತದ ಒಂದು ಹಿಡಿತ ಈಗ ಯಾಕೋ ಬರ್ತಾ 1 ವರ್ಷದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಅವರು ಈ ಹೊತ್ತಿನಲ್ಲಿ ಅವರು ಅಧಿಕಾರವನ್ನು ತ್ಯಜಿಸಿ ತುಂಬಾ ಒಳ್ಳೆಯದು. ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಹಾಗೆ ಮಾಸ್ ಲೀಡರ್ ಆಗಿ ಬೆಳಿಬೇಕು. RSS ಗೀತೆ ಹಾಡೋದು, RSS ಭಜನೆ ಮಾಡೋದು ಅಂಥದ್ದೆಲ್ಲ ಬಿಟ್ಟು ಫ್ಯಾಕ್ಟ್ರಿ ವಿರುದ್ಧ, BJP ವಿರುದ್ಧ, RSS ವಿರುದ್ಧವಾಗಿ ಜನರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡಬೇಕು. ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡ್ತಾ ಇದ್ದಾರಂತ ಮಾಧ್ಯಮಗಳಲ್ಲಿ ವರದಿ ಆಗ್ತಾಯಿದೆ. ಹಾಗಾಗಿ ಅದ್ರ ಬಗ್ಗೆದಾಗ ಏನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಅಂದರೆ 2013ರಿಂದ 2018ರವರೆಗೆ 5 ವರ್ಷ ಸತತವಾಗಿ 5 ವರ್ಷ ನಿರಂತರವಾಗಿ ಮುಖ್ಯಮಂತ್ರಿ ಆಗಿ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ. ಅದೇ ರೀತಿಯಾಗಿ 2023ರಿಂದ 2026ರವರೆಗೆ ಅಂದರೆ 3 ವರ್ಷ ಮತ್ತು ಮುಖ್ಯಮಂತ್ರಿಯಾಗಿ ಕೆಲವೊಂದಷ್ಟು ಕಾರ್ಯಗಳು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಅವರಿಗೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ನಮ್ಮ ಜನರು ಏನು ಇರಬೇಕಪ್ಪ ಅಂದರೆ ಒಂದು ವ್ಯಕ್ತಿ ಪೂಜೆ ಮಾಡೋದು ಬಿಟ್ಟು ಪಕ್ಷದ ಪೂಜೆ ಮಾಡಿದ್ರೆ ಒಳ್ಳೇದಿರುತ್ತೆ ಅಂತಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 2023ರಿಂದ 2026ರವರೆಗೆ ಯಾವುದೇ ರೀತಿಯೊಂದು ಫ್ಯಾಕ್ಟ್ರಿ ವಿರುದ್ಧ, RSS ವಿರುದ್ಧ, ಯಾವುದೇ BJP ವಿರುದ್ಧ ಕೂಡ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಧ್ವನಿ ಎತ್ತದೆ ನಮ್ಮದು ಜನರಿಗೆ ಒಂದು ಹೋರಾಟದ ಕಿಚ್ಚನ್ನು ಹಚ್ಚುವಂಥ ಕೆಲಸ ಮಾಡಿಲ್ಲ. ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಅದೇ ರೀತಿಯಾಗಿ ಈಗ ಏನು ಮುಂದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದು ನನಗಿನ್ನ ಕರೆಕ್ಟಾಗಿ ಗೊತ್ತಿಲ್ಲ. ಯಾರೇ ಆಗಲಿ, ಅದು ನಾ ಡಿ.ಕೆ. ಶಿವಕುಮಾರ್ ಆಗಲಿ, ನಾ ಬೇರೆ ಯಾರೇ ಆಗಲಿ, ಆದರೂ ಕೂಡ ಯಾರೇ ಆಗಲಿ ವಿಧಾನಸೌಧದಲ್ಲಾಗಲಿ ಎಲ್ಲಾಗಲಿ RSS ಗೀತೆ ಹಾಡೋದು, RSS ಭಜನೆ ಮಾಡೋದು ಅಂಥದ್ದೆಲ್ಲ ಬಿಟ್ಟು ಫ್ಯಾಕ್ಟ್ರಿ ವಿರುದ್ಧ, BJP ವಿರುದ್ಧ, RSS ವಿರುದ್ಧವಾಗಿ ಜನರನ್ನು ಎತ್ತಿ ಕಟ್ಟುವಂಥ ಕೆಲಸ ಮಾಡಬೇಕು. ಈಗಿನ SIR ಏನು ಕಾನೂನು ತಂದಾರ, UPA ಕಾನೂನು ತರ್ತಾ ಇದ್ದಾರೆ. ಇದು ಬೆಲೆ ಏರಿಕೆಗಳು ಹೆಚ್ಚಿನ ರೀತಿಯಿಂದ ಆಗ್ತವೆ. ಅದರ ವಿರುದ್ಧವಾಗಿ ಜನರನ್ನು ಜಾಗೃತಿಗೊಳಿಸುವಂಥ ಕೆಲಸ ಆಗಬೇಕು. ಯಾರೇ ಮುಖ್ಯಮಂತ್ರಿ ಆಗಲಿ ಯಾವುದೇ ರೀತಿಯಿಂದ ಜನರ ಬದುಕು ಬದಲಾವಣೆ ಆಗೋದಿಲ್ಲ. ಹೆಚ್ಚಿನ ರೀತಿಯಿಂದ ಆಗೋದಿಲ್ಲ. ಪೂರ್ತಿಯಾಗಿ ಜನರ ಬದುಕು ಬದಲಾವಣೆ ಆಯಿತು ಅಂತ ನಾನು ನಿರೀಕ್ಷೆ ಕೂಡ ಮಾಡೋದಿಲ್ಲ. ಆದ್ರೂ ಎಷ್ಟಾಯಿತು ಅಷ್ಟು ಕೂಡ ಜನರದು, ಬಡರದು, ದೀನ ದಲಿತರದ ಏನು ಬದುಕು ಬದಲಾವಣೆ ಮಾಡುವಂಥ ನಿಟ್ಟಿನಲ್ಲಿ ಇರಬೇಕಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಕೇಳಿದಂತೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿ. ಹಲವಾರು ವರ್ಷಗಳಿಂದ ರಾಜಕೀಯ ರಂಗದಲ್ಲಿದ್ದಾರೆ. ವೈಯಕ್ತಿಕ ನೆಲಗಟ್ಟಿನಲ್ಲಿ ಹೇಳಬೇಕಂದ್ರೆ ಸಿದ್ದರಾಮಯ್ಯ ಅವರು ತುಂಬ ತಳಮಟ್ಟದಿಂದ ಅವರು ಕೃಷಿಕರಾಗಿದ್ದಂಥವರು, ತುಂಬ ಹಿಂದುಳಿದ ವರ್ಗದಿಂದ ಬಂದಂಥ ಸಿದ್ದರಾಮಯ್ಯ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಬೆಳೆದಿದ್ದಾರೆ. ಈ ರಾಜ್ಯವನ್ನು 8 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದ್ದಾರೆ. ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ತುಂಬ ಅದ್ಭುತವಾದ ಒಂದು ಒಳ್ಳೆಯ 17 ಬಜೆಟ್ಗಳನ್ನು ಮಂಡಿಸಿರುವಂಥ ಸಿದ್ದರಾಮಯ್ಯ ಅವರ ದಾಖಲೆಯನ್ನು ಈ ರಾಜ್ಯದಲ್ಲಿ ಇನ್ಯಾರಿಗೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನಿಸ್ತಿದೆ. ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿ ಉಳ್ಳಂಥವರು. ಅತ್ಯಂತ ಕಡು ಬಡವರಿಗೆ ಏನು ಸಲ್ಲಬೇಕು ಅದ್ರ ಬಗ್ಗೆ ಸದಾ ಯೋಚನೆ ಮಾಡ್ತಿದ್ದ ಸಿದ್ದರಾಮಯ್ಯ ಸಾಮಾಜಿಕವಾಗಿ ತುಂಬ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ತುಂಬ ಕೊಡುಗೆಗಳನ್ನ ಈ ರಾಜ್ಯಕ್ಕೆ ಅವರು ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ನೋಡಬೇಕಾದ್ರೆ ಅವರು JDS ಪಕ್ಷದಿಂದ ಬಂದರೂ ಕೂಡ ಕಾಂಗ್ರೆಸ್ನಲ್ಲಿ ಹೋರಾಟಗಳ ಮುಖಾಂತರ ಅವರು ಮುನ್ನೆಲೆಗೆ ಬಂದು ಅಲ್ಲಿ ಅವರು ಅಧಿಕಾರವನ್ನು ಹಿಡಿಯುವಂತಾಯಿತು ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಇವತ್ತು 78-80 ಆಸ್ಪಾಸ್ನಲ್ಲಿರುವಂಥ ಸಿದ್ದರಾಮಯ್ಯನವರು ಅವ್ರಿಗೆ ಮೊದಲು ಇದ್ದಂಥ ಆಡಳಿತದ ಒಂದು ಹಿಡಿತ ಈಗ ಯಾಕೋ ಬರ್ತಾ 1 ವರ್ಷದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಅಥವಾ ಈ ಹಿಂಬಾಲಕರುಗಳ ಒಂದು ಓಡಾಟದಿಂದ ಆ ಒಂದು ಆಡಳಿತದಲ್ಲಿ ಸ್ವಲ್ಪ ಹಿಡಿತ ಕಡಿಮೆ ಆಗ್ತಾ ಇತ್ತು ಅಂತ ನನಗೆ ಅನಿಸ್ತಾ ಇದೆ. ಈ ಹೊತ್ತಿನಲ್ಲಿ ಸಿದ್ದರಾಮಯ್ಯನವರು ಒಂದು ಅಧಿಕಾರವನ್ನು ಬೇರೆಯವರಿಗೆ ಬಿಟ್ಕೊಟ್ಟು ಅವರು ಒಂದು ಮುತುವರ್ಜಿ ವಹಿಸಿರುವಂಥ ಪಕ್ಷದಲ್ಲಿ ಇನ್ನಷ್ಟು ಒಳ್ಳೆ ಬೆಳವಣಿಗೆಗೆ ದೇಶಕ್ಕೆ ರಾಜ್ಯಸಭೆಯ ಮಟ್ಟಕ್ಕೆ ಹೋದರೆ ಈ ರಾಜ್ಯದ ದನಿಯಾಗಿ ಅವರು ನಿಲ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡ್ತಾರೆ ಅಂತ ನಮ್ಮೆಲ್ಲರ ಆಶೆಯಾಗಿದೆ. ಅವರು ಈ ಹೊತ್ತಿನಲ್ಲಿ ಅವರು
ಅಧಿಕಾರವನ್ನು ತ್ಯಜಿಸೋದು ತುಂಬ ಒಳ್ಳೆಯದು. ಯಾಕಂದರೆ ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡಿಕೊಟ್ಟಂತ ಆಗ್ತದೆ. ಅವರು ಎಲ್ಲ ರೀತಿಯ ಏನು ಅಧಿಕಾರಿಗಳನ್ನು ಅವರು ಅಧಿಕಾರವನ್ನು ಅನುಭವಿಸಿದ ಜೊತೆಗೆ ರಾಜ್ಯಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಬರೀ ಅಧಿಕಾರವನ್ನು ಅನುಭವಿಸಿದ ಮಾತ್ರ ಅಲ್ಲ, ಅವರು ತುಂಬ ಕೊಡುಗೆಗಳನ್ನು ಕೊಡೋದ್ರ ಜೊತೆಗೆ ಸಾಮಾನ್ಯ ಜನರ, ಬಡವರ, ಶ್ರಮಿಕರ ಪರವಾಗಿ ನಿಂತಿದ್ದಾರೆ ಅನ್ನೋದರಲ್ಲಿ ಯಾವ ಸಂಶಯವೂ ಬೇಡ. ಅಷ್ಟು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಆಡಳಿತದಲ್ಲಿ ತುಂಬ ಬಿಗಿಯಾಗಿ ಆಡಳಿತವನ್ನು ಮಾಡಿದಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವರದ್ದು ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ನೀವು ಕೇಳಿದ ಹಾಗೆ, ಡಿ ಕೆ ಶಿವಕುಮಾರ್ ಅವರು CM ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸು ಎಲ್ಲ ಚಲ್ಲಾಪಿಲ್ಲಿ ಆದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ಸನ್ನೇನು ಮುಳುಗೇ ಹೋಯ್ತಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಕಟ್ಟಿ, ಯುವಜನತೆಯನ್ನು ರಾಜಕಾರಣಕ್ಕೆ ಇಳಿಸಿ ತುಂಬ ಬಲಿಷ್ಠವಾಗಿ ಕಟ್ಟಿ ಹೋರಾಟ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರು. ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಅವರು ಪಕ್ಷವನ್ನು ಬದಲಾಯಿಸಿದ್ದಾನೆ, ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ. ಹಾಗಾಗಿ ಅವರು ಮುಖ್ಯಮಂತ್ರಿ ಸ್ಥಾನ ಕೇಳೋದ್ರಲ್ಲಿ ತಪ್ಪಿಲ್ಲ. ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದು ಕುಳಿತರೂ ಕೂಡ ಏನು ಅನುಭವಿ ರಾಜಕಾರಣಿ ಸಿದ್ದರಾಮಯ್ಯ ಇದ್ದಾರೆ, ಸಿದ್ದರಾಮಯ್ಯನವರ ಮಾರ್ಗದರ್ಶನವನ್ನು ಪಡೆದು ಅವರು ಮುನ್ನಡೆದರೆ ತುಂಬ ಒಳ್ಳೆಯದಾಗುತ್ತೆ. ಅವರು ರಾಜಕಾರಣ ಭವಿಷ್ಯಕ್ಕೂ ಒಳ್ಳೆಯದಾಗುತ್ತೆ, ಈ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ ಅಂಥೇಳಿ ನಮ್ಮೆಲ್ಲರ ಅಭಿಪ್ರಾಯ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕಾಗಿ ತುಂಬ ಅವಿರತ ಶ್ರಮ ಹಾಕಿದ್ದಾರೆ. ಅವರಿಗೂ ಕೂಡ ಈ ಹುದ್ದೆ ಸಿಗಲಿ ಅನ್ನೋದು ಕೂಡ ನಮ್ಮೆಲ್ಲರ ಆಶೆಯಾಗಿದೆ. ಇವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾ ಇದ್ದಾರೆ. ಅವ್ರ ಆಡಳಿತ ಹೆಂಗೆ ಅನಿಸ್ತು ನಿಮಗೆ? ಏನೇನು ಮಾಡಿದ್ರು ಅವರು? ನಮ್ಗೆ ಗೃಹಲಕ್ಷ್ಮಿಯಿಂದ ನಾವು ಅಂಗಡಿ ಹಾಕಿವ್ರಿ, ಅದರಿಂದ ನಮ್ಗೆ ಚಲೋ ಆಗೈತ್ರಿ. ಬಸ್ ಫ್ರೀ ಮಾಡ್ಯಾರ್ರಿ ನಮ್ಗೆ. ಎಲ್ಲಾ ರೀತಿಯಿಂದ ಚಲೋ ಆಗೈತಿ. ಅನ್ನ ಭಾಗ್ಯದಿಂದ ಅವ್ರಿಂದ ಕಂತೀವ್ರಿ ನಾವು. ಎಲ್ಲಾ ರೀತಿಯಿಂದ ಚಲೋ ಆಗೈತಿ. ಅಲ್ಲ, ಇವತ್ತು ಅವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿ ಆಗ್ತಾರ, ಮುಖ್ಯಮಂತ್ರಿ ಹುದ್ದೆಯಿಂದ ಅವರು ಕೆಳಗಿಳಿಬಾರ್ದ್ರಿ, ಅವ್ರ ಆರ್ಸಿ ಬರ್ಬೇಕ್ರಿ ನಮಗ. ಅವರಿಂದ ಎಲ್ಲರಿಗೂ ಸಹಾಯ ಆಗೈತ್ರಿ ಇಲ್ಲಿ. ಅವ್ರು ಇನ್ನೂ ಕೂಡ ಇರ್ಬೇಕಂತ ಅನಿಸ್ತದೆ. ಇನ್ನೂ ಕೂಡ ಇರ್ಬೇಕು. ನಾವು ಅಲ್ಲಿ ಕೆಳಗೆ ಇಳಿತಿದಾರೆ. ಇವತ್ತು ಮುಖ್ಯಮಂತ್ರಿಯಿಂದ ಮುಗಿದೈತೆ ಅವ್ರ ಅವಧಿ. ಈಗ ಅವ್ರ ರಾಜೀನಾಮೆ ಕೊಡೋದ ಬೇಡ್ರಿ, ಅವರೇ ಇರ್ಬೇಕ್ರಿ. ಯಾಕಂದ್ರೆ ಎಲ್ಲ ಅನ್ನ ಭಾಗ್ಯ ಬಂತು, ಮತ್ತ ಬಸ್ಸಿನ ಫ್ರೀ ಬಂತು, ಎಲ್ಲ ಇದು ಅಂಗಡಿದು ಎಲ್ಲ ನಾವ್ ಅವತ್ತರಿಂದ ಮಾಡ್ಕೊಂಡಿವ್ರಿ ನಾವು. ಅನುಕೂಲ ಆಗಿದೆ ಸಿದ್ದರಾಮಯ್ಯ. ಅನುಕೂಲ ಆಗೈತ್ರಿ. ಇವಾಗ ಗೃಹಲಕ್ಷ್ಮಿ ಆತು, ಎಲ್ಲ ಆತು, ಎಲ್ಲರಿಂದ ಎಲ್ಲರೂ ಈಗ ಬಡ್ರು ಅದರಿಂದನೇ ಉದ್ದಾರ ಆಗ್ಯಾವ್ರಿ. ಈಗ ನೋಡ್ರಿ, ಒಬ್ಬೊಬ್ರು ಮನ್ಯಾಗ ಈಗ ಹುಡುಕ್ರು ಇರ್ತಾರ್ರಿ, ಪಗಾರ ಕೊಡ್ತಿರಾಗಿಲ್ಲ, ಅವ್ರಿಂದ 2000ರಿಂದ ಜೀವನ ನಡೆಯತೈತ್ರಿ ಅವ್ರದ್ದು. ಸಿದ್ದರಾಮಯ್ಯ ಕೊಟ್ಟಿದ್ರಿಂದ. ಅಲ್ಲ, ಇವಾಗ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ನಂತರ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಮತ್ತೊಬ್ರು ಮುಖ್ಯಮಂತ್ರಿ ಆಗ್ತಾರಲ್ಲ, ಅವ್ರು ಹೊಸದಾಗಿ ಮುಖ್ಯಮಂತ್ರಿ ಆಗ ಅವ್ರು ಏನೇನು ಮಾಡ್ಬೇಕಂತ, ಹೊಸದಾಗಿ ಏನ್ ಕೆಲಸ ಮಾಡ್ಬೇಕು ಅನಿಸ್ತದೆ ನಿಮ್ಗೆ? ಅವ್ರದ್ ನಮಗ್ ಹೆಂಗ್ ಗೊತ್ತ್ರಿ, ಇವ್ರದ್ದು ಅಷ್ಟು ಗೊತ್ತ್ರಿ ನಮ್ಗ. ಇವ್ರಂಗ ಅವ್ರು ಇರ್ಬೇಕಲ್ರಿ. ಇವ್ರು ನಮಗೆಲ್ಲ ಸಹಾಯ ಸವಲತ್ತು ಮಾಡ್ಯಾರ, ಇವ್ರು ನೆನಸ್ತೀವ್ರಿ ನಾವ. ಅವ್ರು ಮಾಡ್ತಾರಲ್ಲ, ನಮ್ ಕಂಡೀಷನ್ ಬೇಕಲ್ರಿ. ಅಲ್ಲ, ಏನ್ ಮಾಡಿದ್ರೆ ಒಳ್ಳೇದಾಗ್ತದ? ಅವ್ರ ಇನ್ನೇನ್ ಕೆಲಸ ಮಾಡ್ಬೇಕು ಅನಿಸ್ತದ ನಿಮ್ಗೆ? ಕೆಲಸ ಮಾಡೋದ್ ಹೊರಗಡೆ ಐತ್ರಿ, ಮಾಡ್ಕೊಡ್ಬೇಕಲ್ರಿ ಅವ್ರು ನಮಗ. ಅಂಗವಿಕಲರಿಗೆ ಎಲ್ಲಾ ಇದು ಪಗಾರ ಇವ್ರು ಎಲ್ಲಾ ಸಿದ್ದರಾಮಯ್ಯನ ಮಾಡ್ಯಾರ್ರಿ. ಎಲ್ಲಾ ರೀತಿಯಿಂದ ಸಹಾಯ ಸವಲತ್ತು ಕೊಟ್ಟಾರ್ರಿ. 60 ವರ್ಷ ಪಗಾರ ಎಲ್ಲಾರು ಇವ್ರ ಮಾಡ್ಯಾರ್ರಿ. ಮತ್ ಈಗ ಇವ್ರು ಹಿಡಿದ್ರಂದ್ರ ಮತ್ ಮುಂದೆ ನಡಿಬೇಕಲ್ರಿ ಇದೆಲ್ಲ ಜೀವನ. ಬಟ್ ಮುಂದುವರಿಬೇಕು ಇನ್ನೂ ಕೂಡ, ಅವರು ಇನ್ನು ಮುಂದುವರಿಬೇಕ್ರಿ. ನೋಡ್ರಿ, ಅವ್ರು ರಾಜೀನಾಮೆ ಕೊಟ್ಟಾರಲ್ಲ, ಅದರ ಪಕ್ಷದ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟಾರ ಅವರು. ಆದ್ರೆ ಅವ್ರ ಆಡಳಿತ ಮಾತ್ರ ಒಳ್ಳೆಯ ರೀತಿಯಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಾರ. ಮಹಿಳೆಯರಿಗೆ ಆಗಲಿ ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಅನುಕೂಲ ಆಗೈತಿ. ಅದ ಗ್ಯಾರಂಟಿಗಳನ್ನು ಬೇರೆ ಬೇರೆ ಪಕ್ಷಗಳು ರಾಷ್ಟ್ರವ್ಯಾಪಿ ಚಲಾವಣೆಗೆ ತಂದವ. ಬೆಸ್ಟ್ ಆಡಳಿತ ಕೊಟ್ಟಾರ. ಮತ್ತು ಮಹಿಳೆಯರಿಗೆ ಆಗಲಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಮುಟ್ಲಿ ಅನ್ನುವಂಥ ಒಂದು ಆಡಳಿತ ಕೊಟ್ಟಾರ. ಅವ್ರದ್ದು ಒಂದು ಉದ್ದೇಶ ಏನಪ್ಪ ಅಂದ್ರೆ, ಸರ್ವರಿಗೂ ಸಮಬಾಳು ಸಮಪಾಲು ಅಂಥೇಳಿ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ತಮ್ಮದ ಒಂದು ಸೇವೆ ಮುಟ್ಲಿ ಅಂಥೇಳಿ ಒಟ್ಟು ಅವರು ದೇವರಾಜ ಅರಸರನ್ನು ಮೀರಿಸಿ ಆಡಳಿತವನ್ನು ನಡೆಸಿಕೊಟ್ಟಾರ ಅಂತ ಹೇಳ್ಬೋದು. ಅಲ್ಲ, ಇವತ್ತಿನ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಅವರು, ಅದ್ರ ಬಗ್ಗೆ ಏನು ಅನಿಸ್ತದೆ? ರಾಜೀನಾಮೆ ಇನ್ನಷ್ಟು ದಿವಸ ಅವ್ರ ಸೇವೆ ನಮ್ಮ ರಾಜ್ಯಕ್ಕೆ ಇರಬೇಕಾಗಿತ್ತು. ಆದ್ರೆ ರಾಷ್ಟ್ರ ಮಟ್ಟದೊಳಗೆ ಅವರು ಬರಲಿ ಅಂಥೇಳಿ ಅವರು ಪಕ್ಷದವರು ಅವ್ರನ್ನ ಬೇರೆದವ್ರಿಗೆ ಅವಕಾಶ ಕೊಡ್ಬೇಕಂತೇಳಿ ಏನೋ ಅವ್ರನ್ನ ಮ್ಯಾಗ ಕರೆಸ್ಕೊಳಕ್ಕೆ ಬಹುತೇಕ ಸೇವೆ ರಾಷ್ಟ್ರ ಮಟ್ಟಕ್ಕೆ ಇರಲಿ ಅಂತೇಳಿ ಅವ್ರನ್ನ ಕರೆಸ್ಕೊಂಡಿರ್ಬೇಕಂತ ನಮ್ಮ ಅಭಿಪ್ರಾಯ ಅನಿಸ್ತದೆ. ಮತ್ತು ಇವತ್ತಿಂದ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಲ್ಲ, ಅದ್ರ ಬಗ್ಗೆ ಅವ್ರ ಬಗ್ಗೆ ನಿರೀಕ್ಷೆಗಳು ಏನದಾವೆ ನಿಮ್ಮದು? ನೋಡಿರಿ, ಈಗ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಜನಸಾಮಾನ್ಯರಿಗೆ ಮುಟ್ಟ್ಯಾವ. ಅದಕ್ಕೆ ಇನ್ಮೇಲೆ ಶಿವಕುಮಾರ್ ಅವ್ರ ಸಾಹೇಬರು ಅವನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅಷ್ಟೇ ಅಲ್ಲ, ವಿಶೇಷವಾಗಿ ಶಿವಕುಮಾರ್ ಅವರಿಂದ ಏನು ಬಯಸ್ತೀವಿ ಅಂತಂದ್ರೆ, ಈಗಿನ ರೈತರು ಸಂಕಷ್ಟದೊಳಗದಾರ. ಅವರಿಗೆ ರೈತರಿಗೆ ಒಳ್ಳೆಯದಾಗುವಂಥದ್ದು
ಒಂದು ಅವ್ರದ್ದು ಆರ್ಥಿಕ ಪರಿಸ್ಥಿತಿ ದ್ವಿಗುಣ ಆಗಬೇಕನ್ನುವಂಥ ಒಂದು ಯೋಜನೆಗಳು ಅವ್ರು ತರಬೇಕು. ಅವರಿಗೆ ರೈತರು ಬೆಳೆದಂಥ ಬೆಳೆಗಳಿಗೆ ಹೆಚ್ಚಿನ ಒಂದು ಬೆಲೆ ಸಿಗಬೇಕು ಅನ್ನುವಂಥ ಒಂದು ಯೋಜನೆಗಳನ್ನು ಶಿವಕುಮಾರ್ ತಂದ್ರೆ ಅವರು ಜನಮಾನಸದೊಳಗೆ ಮರೆಯಲಾಗದ ಮಾಣಿಕ್ಯ ಆಕ್ಕಾರ ಅಂತೇಳಿ ನಮ್ಮ ಅಭಿಪ್ರಾಯ. ಅವ್ರ ಬಗ್ಗೆ ಒಟ್ಟು ಭಾಳ ಅಭಿಮಾನ ಐತ್ರಿ ಮಂದಿದ. ಅವ್ರು ಇಳಿಬಾರ್ದ್ರೆ ಅವ್ರು ರಾಜೀನಾಮಾನ ಕೊಡಬಾರ್ದು. ಈಗ ನಮಗೆ ಅಷ್ಟ ಚಲೋ ಮಾಡ್ಯಾರ. ಅವ್ರ ಬಡವ್ರನ್ನ ಬಗ್ಗರನ್ನ ಭಾಳ ಅನುಕೂಲ ಮಾಡ್ಯಾರ್ರಿ. ಮುಂದ್ರೆ ಈಗ ಆ ಹಿಂದ ಆ JS ಪಾಟೀಲ್ ಅದು ಈ ದೇವೇಗೌಡ ಪಾರ್ಟಿ ಆಗಿದ್ದಾಗ ರೀ ಅವ್ರನ್ನ ಬಿಟ್ಟು ಹೊರಗೆ ಹಾಕಿರ್ರಿ. ಅದು ಜನತಾ ಪಾರ್ಟಿ ಹೆಂಗೆ ಆತ ನೋಡ್ರಿ ಏನ್ರಿ ಅದನ್ನ ಈಗ ಮಾಡಿ ಹೊರಗೆ ಹಾಕಿದಕ್ಕೆ ರೀ ಜನತಾ ಪಾರ್ಟಿ 60-70 ಇದ್ದದ್ದು 10ಕ್ಕೆ ಬಂದು ನಿಂತ್ರಿ. ಅದ ಇನ್ನೂ ಮೊನ್ನೆ ಏಳಿಗೆ ಆಗಿಲ್ರಿ. ಅದ ಇದು ಕಾಂಗ್ರೆಸ್ ಪಾರ್ಟಿ ಇನ್ನೂ ಏಳಿಗೆ ಆಗೋಲ್ಲ. ಅವ್ನು ತೆಗದ್ರ ಎಂದೂ ಏಳಿಗೆ ಆಗೋದಿಲ್ಲ ರೀ. ಅದು ಇನ್ನೂ 10 ವರ್ಷ ಆದರೂ ಇಲ್ಲಿಗೆ ಲಾಸ್ಟ್ ರೀ ಜನತಾ ಇದು ಕಾಂಗ್ರೆಸ್ ಪಾರ್ಟಿ ಅದ್ರಿ. ಅಲ್ಲ ಇವರು ಆಡಳಿತ ಹೆಂಗೆ ಕೊಟ್ಟರು? ಚಲೋ ಕೊಟ್ಟಾನ್ರಿ. 1ನೇ ನಂಬರ್ ಕೊಟ್ಟಾನ್ರಿ. ಇನ್ನೂ ಹೆಂಗೆ ಕೊಡ್ಬೇಕ್ರಿ ಪಾಪ. ಎಲ್ಲ ಬಡ್ರಿಗೆ ಅನುಕೂಲ ಮಾಡಿ ಕೊಟ್ರ. ಬಡ್ರು ಬಡತನನ ಇಲ್ರಿ ಈಗ ನಮ್ಗೆ ಕರ್ನಾಟಕದಾಗ. ಅಂಥವ್ರು ಇಳಿಸ ಅವ್ರಿಗೆ ಮಾಡಿದ್ದಾರ ಬೇಕಲ್ರಿ. ಏನಾರ ತಪ್ಪು ಮಾಡ್ರಿ ಇಳಿಸಲ್ರಿ. ತಪ್ಪು ಮಾಡಲ್ಲ ಇಳಿಸ್ತಾರಲ್ರಿ. ಇದು ಏನ್ರಿ ಇದು ದೊಡ್ಡ ಕುತಂತ್ರ ನಡೆದ್ರಿ ಹಿಂದೆ ಇವ್ರದ ದೊಡ್ಡ ದೊಡ್ಡ ಮಂದಿದು ಎಲ್ಲ ಕೂಡೆ ಯಾರಿಗೆ ಅಲ್ರಿ. ಯಾವ ಇನ್ನೊಂದು 2 ವರ್ಷ ಇದ್ರಿ ಏನಕತ್ರಿ ಅವ್ರಿಗೆ ಇರ್ಬೇಕಾಗಿತ್ತು. ಇನ್ನೂ ಇರ್ಬೇಕಾಗಿತ್ರಿ. ಇನ್ನೂ 2 ವರ್ಷ ಇರ್ಬೇಕಾಗಿತ್ರಿ. ಅಂದ್ರೆ ಮುಂದಕ್ಕೆ ಕಾಂಗ್ರೆಸ್ ಬರ್ತದ್ರಿ. ಅದ ಇಲ್ಲಿಕಂದ್ರೆ ಒಟ್ಟ ಬರೋದಿಲ್ರಿ ಅದ. ಅಲ್ಲ ಇವಾಗ ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಏನು ನಿರೀಕ್ಷೆಗಳದ ನಿಮ್ಗೆ? ಏನು ಅವರಿಂದ ಏನು ಬಯಸ್ತೀರಿ ಹೊಸದಾಗಿ? ಅಲ್ರಿ ಅವ್ರಿಗೇನು ಆಗಕ್ಕೆ ಬೇಡ ಅನ್ನೋದಿಲ್ರಿ. ಆಗಲ್ರಿ. ಇನ್ನು 2 ವರ್ಷ ಬಿಟ್ಟು ಅವ್ರಿಗೆ ಮಾಡ್ಲಿ. ಯಾರೋ ಮಾಡ್ಲಿ ಅವ್ರ. ಇನ್ನು 2 ವರ್ಷ ಸಿದ್ದರಾಮಯ್ಯನ ಇಳಿಸಬಾರ್ದ್ರಿ. ಅವ್ರು ಒಟ್ಟ ರಾಜೀನಾಮೆ ಕೊಡಬಾರ್ದು ನಮ್ಮ ಸಿದ್ದರಾಮಯ್ಯ ರೀ ಅವ್ರ. ಅದು ಆಯ್ತು. ಇವಾಗ ಇಳಿಸಿದಾರೆ. ಇವಾಗ ಮುಗಿದೋಯ್ತು. ಇವಾಗ DK ಶಿವಕುಮಾರ್ ಏನು ಬಯಸ್ತೀರಿ ನೀವು ಅಂತೇಳಿ? ಏನು ಅವ್ರ ಮುಂದೆ ಏನು ಮಾಡ್ತಾರ ಅವ್ರಿಗೆ ಗೊತ್ತ್ರಿ. ಈಗ ಇವ್ರಂತೂ ನಮಗೆ ಭಾಳ ಚಲೋ ಆಡಳಿತ ಕೊಟ್ಟಿದ್ರಿ. ಸಿದ್ದರಾಮಯ್ಯ ಅದು ಇಷ್ಟು ಮಂದಿ ಜನಿಸ್ತಾರೆ ಬಡ್ರು. ಇಂಥ ಕರ್ನಾಟಕದಾಗ ಎಲ್ಲಿ ನೋಡಿಲ್ರಿ ನಾವು. ರೈತರ ಸಾಲಾಟ ಮನ್ನಾ ಮಾಡ್ತಾರ್ರಿ. ಇದೇಮಿ ಬಂದ್ರಂದ್ರೆ ಇನ್ನು ಮುಂದಕ್ಕಾದ್ರೂ ಇದೇಮಿ ಇದ್ರಾಗಿದ್ರಂದ್ರೆ ಅವರೇ ಬರ್ತಾರ. ಮತ್ತು ಅವ್ರನ್ನ ಇಳಿಸಿರು ಇದು ಕಾಂಗ್ರೆಸ್ ನಾಮಶೇ ಸಾಕತ್ತೆ. ಸಿದ್ದರಾಮಯ್ಯ ಸಾಹೇಬರು 2.5 ವರ್ಷ ಅಧಿಕಾರ ಮಾಡಿದರು. ಅಗದಿ ಒಳ್ಳೆಯ ಆಡಳಿತ ಕೊಟ್ಟರು. ಮತ್ತು 5 ಗ್ಯಾರಂಟಿಗಳನ್ನು ಇವತ್ತಿಗೂ ಪೂರ್ಣ ಲೈನ್ದಾಗ ಕರೆಕ್ಟ್ ಲೈನ್ದಾಗ ನಡೆದಾವು. ಮುಂದೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮುಖ್ಯಮಂತ್ರಿಯಿಂದ ಇಳ್ತಾರಂತಂದ್ರೆ ನಮಗೂ ಕೆಟ್ಟ ಅನಿಸುತ್ತೆ. ಯಾಕಂತಂದ್ರೆ ಎಲ್ಲರನ್ನೂ ಕಟ್ಕೊಂಡು ಎಲ್ಲ ಅಧಿಕಾರಕ್ಕೆ ತಂದು ಗ್ಯಾರಂಟಿ ಯೋಜನೆಗಳನ್ನ ಮಾಡಿ ಎಲ್ಲ ಇವನು ಮಾಡೋದ್ರಿಂದ ನಮ್ಮ ಕರ್ನಾಟಕದ ರೈತರಿಗಾಗಲಿ, ಕರ್ನಾಟಕದ ಕೂಲಿ ಕಾರ್ಮಿಕರಿಗಾಗಲಿ, ಬಡವರಿ ಬಗ್ಗರಿಗೆ ಎಲ್ಲರಿಗೂ ಸಹಾಯ ಮಾಡಿದ್ದಾರೆ. ಆದ್ರೆ ಇವತ್ತು ಅವ್ರು ಬಿಟ್ಟು ಹೋಗಾರ ಅಂತಂದ್ರೆ ನಮಗೊಂದು ಸ್ವಲ್ಪ ಕೆಟ್ಟ ಅನಿಸುತ್ತೆ. ಇರಲಿ, ಯಾಕಂದ್ರೆ ಅಧಿಕಾರ ಸ್ಥಿರ ಅಲ್ಲ. ಅವನ ವ್ಯಕ್ತಿತ್ವ ದೊಡ್ಡದು. ಅವನ ವ್ಯಕ್ತಿತ್ವಕ್ಕೇನು ಕಮ್ಮಿ ಆಗೋದಿಲ್ಲ. ಅವ್ನು ಮುಂದೆ ಬೆಳೀತಾರೆ. ಮುಂದೆ ಉದ್ದೇಶ ಅಂತಂದ್ರೆ ಇವತ್ತು ರಾಜಕಾರಣದೊಳಗೆ ಆದರೂ ಮುಂದೆ ನಡುತ್ತಿರ್ತಾವೆ. ಅದಕ್ಕೆ ಯಾವುದಕ್ಕೂ ಬಗ್ಗಲ್ದ 2.5 ವರ್ಷ ಅಧಿಕಾರ ಮುಖ್ಯಮಂತ್ರಿ ಆಗಿ ಎಲ್ಲರಿಗೆ ಸಹಾಯಧನ ಎಲ್ಲ ಅನುಕೂಲ ಮಾಡಿದ. ಮತ್ತು ಅವ್ರದ್ದೇನು ಇದು ಐತಿ, ಒಳ್ಳೆಯ ಹೆಸರು ಐತಿ. ಅವನದೇ ಆದಂಥದ್ದು ನಮ್ಮ ರಾಜ್ಯದೊಳಗೆ ಟೀಮ್ ಅದಾವ. ಅದಕ್ಕೇನೆಲ್ಲ ಅವರು ಮುಖ್ಯಮಂತ್ರಿ ಬಿಟ್ಟು ಕೊಡ್ಬೇಕಾರೆ ಅವ್ರೇನು ಹಿಂದೆ BJP ಅವರು 10 ಬಿಟ್ಟು ಕೊಟ್ಟಾರ. ಆದರೆ ಇವತ್ತು ಸಿದ್ದರಾಮಯ್ಯ ದೃಢ ಮನಸ್ಸಿನಿಂದ ನಿಷ್ಠುರದಿಂದ ಬಂದು ಪಕ್ಷದ ಬೆಳೀಲಿ ಅಂತೇಳಿ DK ಶಿವಕುಮಾರ್ಗೆ ಬಿಟ್ಟು ಕೊಡ್ತಾನೆ. ಅದೇನು ಕೆಟ್ಟದ್ದೇನಲ್ಲ. ಅವ್ರು ಮಾಡ್ಕೊಂಡು ಹೋಗೋದು ಅವ್ರ ಕೆಲಸ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವನ ಬಗ್ಗೆ ಏನಾರು ನಿರೀಕ್ಷೆಗಳು ಏನಾರ ನೀವು? DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಇರುವಂಥ ಎಲ್ಲ ಯೋಜನೆಗಳನ್ನು ನಡೆಸ್ಕೊಂಡು ಹೋಗ್ಬೇಕು ಅವರು ಮುಂದೆ. 2ನೇದ್ದು ಯಾರಿಗೆ ಒಳ್ಳೆಯದನ್ನು ಬಯಸ್ಬೇಕು, ಕೆಟ್ಟದನ್ನು ಬಯಸಬಾರ್ದು. ಮುಂದೆ ಸ್ವಲ್ಪ DK ಅವರು ದಾಡಿಸಿ ಮನುಷ್ಯರ. ಇವತ್ತು ಎದಕ್ಕೂ ಹೆದರದ ಮನುಷ್ಯರ. ಅವರು ರಾಜಕಾರಣದೊಳಗೆ ಒಂದು ಸ್ವಲ್ಪ ಸಮಸ್ಯೆಗಳು ಬಂದಾಗ ತಡ್ಕೊಂಡು ಹೋಗ್ಬೇಕು. ಆ ವ್ಯಕ್ತಿತ್ವನ ಅವ್ರಿಗೆ ನಾವು ಮನವೊಲಿಸಿ ಹೇಳ್ರಿ ಅಂತ ಹೇಳ್ತೀವಿ. ಕರ್ನಾಟಕ ರಾಜ್ಯದ ಧೀಮಂತ ರಾಜಕಾರಣಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಹೈಕಮಾಂಡ್ ಆದೇಶದಂತೆ ರಾಜೀನಾಮೆಯನ್ನು ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಸ್ವಲ್ಪ ಇಲ್ಲಿ ನೆನಪು ಮಾಡ್ಕೋಬೇಕಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ತುಂಬ ಕಡು ಬಡತನದಿಂದ ಹುಟ್ಟಿ ಅವರ ಜೀವನದ ಉದ್ದಕ್ಕೂ ನೋವನ್ನು ಅನುಭವಿಸಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ರಾಜ್ಯಕ್ಕೆ ತಂದಂಥ ಹಲವಾರು ಯೋಜನೆಗಳು ಬಡವರಿಗೆ, ದುರ್ಬಲರಿಗೆ, ದಲಿತರಿಗೆ ತುಂಬ ಅನುಕೂಲವಾಗಿದೆ. ಇವತ್ತು ಕೊಳಗೇರಿಗಳಲ್ಲಿ ವಾಸ ಮಾಡ್ತಕ್ಕಂಥ ಏನು ಬಡವರವರೇ ನಬಾರ್ಡ್ ಯೋಜನೆಯ ಮಾಡಿದಂಥ ಸಾಲವನ್ನು ತೀರಿಸಿ ಅವರಿಗೆ
ಸಾಲ ಮುಕ್ತವನ್ನು ಮಾಡಿ ಮನೆಗಳನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಹೆಮ್ಮೆ. ಮತ್ತು ಎಷ್ಟೋ ಜನ ದಲಿತ ಯುವಕರು ವಿದ್ಯಾಭ್ಯಾಸ ಮಾಡಿ ನೌಕರಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಗುತ್ತಿಗೆದಾರರ ಪರವಾನಗಿಯನ್ನು ಕೊಡಿಸಿ ಕಾಂಟ್ರಾಕ್ಟ್ನಲ್ಲಿ ಮೀಸಲಾತಿ ತಂದು ದಲಿತರೂ ಸಹ ಕಾಂಟ್ರಾಕ್ಟ್ಗಳಾಗಿ ಗುತ್ತಿಗೆದಾರರಾಗಿ ಅವರು ಮುಂದುವರಿಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು ದೊಡ್ಡ ಸಾಧನೆ. ಎರಡನೇದು, ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆಂಗಳೂರಿನ ಜನ ಹೊರಗಡೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯದ ಹಲವಾರು ಜನ ಗುಳ್ಳೆದ್ದು ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ. ಅವರಿಗೆ ಅನ್ನದ ಕೊರತೆ ಇರ್ತದೆ. ಇಂದಿರಾ ಕ್ಯಾಂಟೀನ್ ಸ್ಥಾಪನೆ ಮಾಡಿ ಬಡವರ ಹಸಿವನ್ನು ನೀಗಿಸಿದಂಥ ಅನ್ನರಾಮಯ್ಯನವರು. ಇಂಥ ಮಹಾನ್ ವ್ಯಕ್ತಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 8 ವರ್ಷಗಳ ಕಾಲ ಸತತವಾಗಿ ಸೇವೆಯನ್ನು ಮಾಡ್ಕೊಂಬಂದು ಈಗ ಅವರ ರಾಜೀನಾಮೆ ಕೊಡ್ತಾಯಿದ್ದಾರೆ. ಇದರಿಂದ ಸಮಾಜ ತುಂಬ ದುಃಖಿತವಾಗಿದೆ. ಜೊತೆಗೆ ಈ ಸಮಾಜದಲ್ಲಿ ಮುಂದಿನ ಆಗುಹೋಗುಗಳು ಯಾವ ರೀತಿ ಆಗುತ್ತೆ ನೋಡಬೇಕಾಗಿದೆ. ಯಾವನೇ ಒಬ್ಬ ದಲಿತ ಕೋಮಿಗೆ ಸೇರಿದ ರಾಜಕಾರಣಿಯೂ ಸಹ ಮಾಡಿದಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತೀವಿ, ಅವ್ರ ಅನುಯಾಯಿಗಳು ಅಂತ ಹೇಳ್ತೀವಿ, ಬಾಯಿ ಮಾತಿನಲ್ಲಿ ಹೇಳೋದು ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಅವ್ರ ಕಾರ್ಯಗತ ಮಾಡಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರ್ಗದವರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಅವರದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದು ಯಾವ ರಾಜಕಾರಣಿ ಸಹ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ. ತುಂಬ ಭಾವುಕದಿಂದ ನಾವು ಹೇಳಬೇಕಾಗಿದೆ, ಸಿದ್ದರಾಮಯ್ಯನವರು ಮತ್ತೆ ಮುಂದುವರಿಬೇಕಾಗಿತ್ತು. ಆದರೆ ಅವ್ರ ಮಾತಿನಂತೆ ನಡ್ಕೊಂಡಿದ್ದಾರೆ. ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಗೌರವವಾಗಿ, ಕಾಂಗ್ರೆಸ್ ಪಾರ್ಟಿ ಗೌರವವಾಗಿ ನಡೆಸ್ಕೊಂಡ್ರೆ ಮಾತ್ರ ರಾಜ್ಯದಲ್ಲಿ ಕಾಂಗ್ರೆಸ್ಸು ಮುಂದಿನ ಅಸ್ತಿತ್ವದಲ್ಲಿ ಇರ್ತದೆ. ಇಲ್ಲ ಅಂತಂದರೆ ಭಾರಿ ಕಷ್ಟ ಆಗುತ್ತೆ ಅಂತ ಹೇಳಿರಿ. ಏನು ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಮಾಡಬೇಕು, ಯಾರಿಗೆ ಮಾಡಬೇಕಂತೆಲ್ಲ ಚರ್ಚೆ ಆದಾಗ ಅವಾಗ ಈ ಪಕ್ಷದ ಅಧ್ಯಕ್ಷರು ಯಾರಿದ್ರು ಅಂದ್ರೆ DK ಶಿವಕುಮಾರ್ ಇದ್ರು. ಯಾವುದೇ ಪಕ್ಷದ ಅಧ್ಯಕ್ಷ ಇದ್ದವರಿಗೆ ಮೊದಲನೇ ಆದ್ಯತೆ ಕೊಡ್ಬೇಕಂತೇಳಿ ಕೆಲವೊಂದು ಪಾರ್ಟಿಗಳು ನಿಯಮಗಳು ಮಾಡ್ಕೊಂಡು ಬಂದಿದೆ. ಅವಾಗಿಲ್ಲ, ಸಿದ್ದರಾಮಯ್ಯ ಅವರು ಅನುಭವಿಸ್ತಿರೋದ್ರಿಂದ ಅವ್ರಿಗೆ ಕೊಡಬೇಕು. ಆ ಹಂಚಿಕೆ CM ಅಂದರೆ ಅರ್ಧ 2.5 ವರ್ಷ ಅಂತೇಳಿ ಪ್ಲ್ಯಾನ್ ಮಾಡಿದಾಗ ಮೊದಲನೇ ಹಂತವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಇವಾಗ ಅವರ ಪಕ್ಷದ ನಿಯಮದಂತೆ ಏನು ಒಳ ಒಪ್ಪಂದ ಆಗಿದೆ, ಅದ್ರ ಪ್ರಕಾರ DK ಶಿವಕುಮಾರ್ ಕೊಡ್ತಾ ಇದ್ದಾರೆ ಅನ್ನೋದು ಸ್ವಾಗತಾರ್ಹ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರ ಜೊತೆ ಹಾಗೆ ಮಾಸ್ ಲೀಡರ್ ಆಗಿ ಬೆಳಿಬೇಕು. ಅವರು ಸೀರಿಯಸ್ನೆಸ್ ಇಲ್ಲ. ಅವ್ರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ, ಜನರ ಜೊತೆ ಸಂಬಂಧ ಬೆಳಿಬೇಕಾದ್ರೆ ಇನ್ನೂ ಕೆಳ ಹಂತದಲ್ಲಿ ಹೋಗಿ ಎಲ್ಲರೂ ಒಂದು ಸಮಸ್ಯೆಗಳು ಆಲಿಸುವಂತ ನಿಟ್ಟಿನಲ್ಲಿ ಅವರು ಕೆಲಸವನ್ನು ನಿರ್ವಹಿಸಬೇಕು. ಈ ನಾಡಿಗೆ ಶುಭವಾಗ್ಬೇಕಂದ್ರೆ ಅವ್ರೆಲ್ಲರ ಜೊತೆ, ಎಲ್ಲ ಸಮುದಾಯ, ಜಾತಿ, ಧರ್ಮ ಎಲ್ಲರ ಜೊತೆಯಲ್ಲಿ ಬೆರೆತು ಅವ್ರದ್ದು ಸಮಸ್ಯೆಗಳನ್ನ ಆಲಿಸಿ ಸಮಾಜಕ್ಕೆ, ಸಮುದಾಯಕ್ಕೆ, ರಾಜ್ಯಕ್ಕೆ ಒಂದು ಮಾದರಿ ಆಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅವರು ಒಂಥರ ಯಾವುದೋ ಗುಂಗಿನಲ್ಲಿ ಇದ್ದಂಗೆ ಮಾಡಬಾರ್ದು. ಯಾವುದೋ ಒಬ್ಬ ವ್ಯಕ್ತಿ ಸಮಸ್ಯೆಗಳು ಹೇಳ್ಕೊಂಡು ಬಂದಾಗ ಅದಕ್ಕೆ ಸ್ಪಂದಿಸುವಂತ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಬೇಕು. ಸಿದ್ದರಾಮಯ್ಯ ಅವರು ಗಟ್ಟಿಯಾಗಿ, ಅವರು ಸೀರಿಯಸ್ನೆಸ್ ಆಗಿ ಪ್ರತಿಯೊಂದು ವಿಚಾರಗಳನ್ನ ಆಲಿಸ್ಕೊಂಡು ಈ ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ. ತುಂಬಾ ಜನ ಅವರದ್ದು ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದಕ್ಕೂ ತುಂಬಾ ನೆನಪು ಮಾಡುವಂಗೆ ಅವ್ರು ಕೆಲಸ ಮಾಡಿದ್ದಾರೆ. ಹಂಗೆ DK ಶಿವಕುಮಾರ್ ಅವರು ಕೂಡ ಕೆಲಸ ಮಾಡಲಿ. ಮತ್ತೆ ಅವ್ರ ಬಳಿ ಒಂದು ದೊಡ್ಡ ದೃಢ ನಿರ್ಧಾರ ಇದೆ, ಒಳ್ಳೆ ಶಕ್ತಿಶಾಲಿ ಇದ್ದಾರೆ. ಪಕ್ಷದ ಕಷ್ಟದ ಕಾಲಕ್ಕೆ ಒಂದು ದಡ ಸೇರಿಸುವಂತ, ಒಂದು ಮೇಲೆ ತಗೊಂಡು ಬರುವಂತ ಶಕ್ತಿ DK ಶಿವಕುಮಾರ್ ಅವ್ರ ಹತ್ರ ಇದೆ. ಆದ್ರೂ ಇನ್ನೂ ಗಂಭೀರತೆಯಿಂದ ಇನ್ನೂ ಕೆಲಸ ಮಾಡ್ಬೇಕಂತೇಳಿ ನನ್ನ ಒಂದು ಸಲಹೆ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರ ಸದಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿದೆ. ಆದ್ರೆ ಬಾಬಾ ಸಾಹೇಬರಿಗೆ ಸದಾ ಅವಮಾನ, ಅನ್ಯಾಯ, ದ್ರೋಹ ಬಾಬಾ ಸಾಹೇಬರಿಗೂ ಮತ್ತು ಅವ್ರ ಸಮುದಾಯಕ್ಕೂ ಮಾಡ್ತಾನೆ ಬಂದಿದೆ. ನೋಡಿ, ಇಡೀ ನಮ್ಮ ಸಮುದಾಯ ಮತ ಹಾಕಿಂದೆ G. ಪರಮೇಶ್ವರ್ ಸಾಹೇಬ್ರು CM ಆಗ್ತಾರ ಅನ್ಕೊಂಡು, ಆಮೇಲೆ ಎರಡನೇದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು CM ಆಗ್ತಾರ ಅನ್ಕೊಂಡು, ಇವತ್ತು ಅಧ್ಯಕ್ಷ ಹುದ್ದೆಯಲ್ಲಿ ರಾಷ್ಟ್ರ ಮಟ್ಟದ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಮಾಡಬಹುದು. ಸುಮಾರು 8 ವರ್ಷಗಳ ಕಾಲ ಬಹಳ ಹೆಚ್ಚಿನ ಅವಧಿಯಲ್ಲಿ G. ಪರಮೇಶ್ವರ್ ಅವರು ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕೂಡ ಸೇವೆ ಮಾಡಿದ್ದಾರೆ. ಇವರು ದಲಿತರು CM ಆಗಬಾರ್ದು ಅಂತೇಳಿ ಉದ್ದೇಶಪೂರ್ವಕವಾಗಿ ಅವರಿಗೆ ಎಲ್ಲಿ ಕಳಿಸ್ಬೇಕಲ್ಲಿ ಕಳಿಸಿದ್ರು. ಅವರು ಸೋಲಿಸಿದ್ರು.
ಅವ್ರಿಗೆ ಒಂದು ವೇಳೆ ಇವ್ರು ಗೆದ್ದು ಬಂದ್ರೆ CM ಆಗ್ತಾರ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಹಂತ ಹಂತ ಮುಗಿಸುವಂತ ಕೆಲಸ ಇದೇ ಕಾಂಗ್ರೆಸ್ ಕೂಡ ಮಾಡಿದೆ. ಇವರು ಯಾವತ್ತೂ ಸಂವಿಧಾನ ಅವರು 100% ಜಾರಿಗೆ ತಂದಿಲ್ಲ. ಇವರು ಕೇಂದ್ರದಲ್ಲಿ ಸುಮಾರು 60-70 ವರ್ಷ ರಾಜಕಾರಣ ಮಾಡಿದ್ದಾರೆ, ಸರ್ಕಾರ ನಡೆಸಿದ್ದಾರೆ. ಇವ್ರು 100% ಸಂವಿಧಾನ ಜಾರಿಗೆ ತಂದಿಲ್ಲ. ಇವ್ರ ಮೇಲೆ ನಾವು ಸಂವಿಧಾನ ರಕ್ಷಣೆ ಮಾಡ್ತಾರೆ, ಜಾತ್ಯತೀತವಾಗಿ ನಡೀತಾರೆ ಅನ್ನೋದು ಇವ್ರ ಮೇಲೆ ಯಾವುದೇ ನಮಗೆ ನಂಬಿಕೆ ಇಲ್ಲ. ನಮಸ್ಕಾರ. ಮೊದಲಿಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಮಸ್ಕರಿಸ್ತಾ, ಸಿದ್ದರಾಮಯ್ಯನವರು ಅಹಿಂದ ನಾಯಕರು, ಸರಿಸುಮಾರು 19 ವರ್ಷಗಳ ಕಾಲ ಸಕ್ರಿಯವಾಗಿ ಯಶಸ್ವಿ ರಾಜಕಾರಣಿಯಾಗಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ಉಳಿದಿರುವ 2 ವರ್ಷಗಳ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬೇಕಾಗಿರಲಿಲ್ಲ ಎಂದು ಬಹುಪಾಲು ಜನರ ಅನಿಸಿಕೆಯಾಗಿದೆ. ಸಿದ್ದರಾಮಯ್ಯನವರು ಬಡವರ ಪಾಲಿಗೆ ಬಹುದೊಡ್ಡ ಆಶಾಕಿರಣವಾಗಿದ್ದರು. ಅವರ ರಾಜಕೀಯ ಅವಧಿಯಲ್ಲಿ ಬಡವರಿಗೋಸ್ಕರ ತುಂಬ ಯೋಜನೆಗಳನ್ನು ರೂಪಿಸಿದ್ರು, ಅದನ್ನು ಸಾಕಾರಗೊಳಿಸಿದ್ದಾರೆ. ಬಹುಶಃ ಅವರಂಥ ಮುಖ್ಯಮಂತ್ರಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಕ್ಕೆ ಸಿಗಲಾರರು ಎನ್ನುವ ಒಂದು ನೋವು ನಮ್ಮನ್ನು ಕಾಡ್ತಾ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಾಕಷ್ಟು ವಿಚಾರಗಳು ನಾವು ನೋಡಿದ್ದೀವಿ. ಆದರೆ ಅದರ ಬಗ್ಗೆ ಈಗಿನ ಕಾಂಗ್ರೆಸ್ ಸರ್ಕಾರ ಯಾಕೋ ಮನಸ್ಸು ಮಾಡ್ತಿಲ್ಲ. DKಶಿ ಅವರಿಗೆ ತುಂಬ ಕಾಲಾವಕಾಶ ಇತ್ತು, ಇನ್ನು ವಯಸ್ಸು ಚಿಕ್ಕದಿತ್ತು. ಅದರ ಜೊತೆಯಲ್ಲಿ ಈಗ ದಲಿತ ಮುಖ್ಯಮಂತ್ರಿ ಮಾಡೋ ವಿಚಾರಕ್ಕೆ ಅಂತ ಬಂದರೆ ನಮ್ಮ ಹಿರಿಯ ರಾಜಕಾರಣಿಯಾದ KH ಮುನಿಯಪ್ಪ ಸಾಹೇಬ್ರನ್ನ ದಲಿತ ಮುಖ್ಯಮಂತ್ರಿನಾಗಿ ಮಾಡ್ಬೋಯಿತ್ತು. ಯಾಕೆಂದರೆ ಅವ್ರಿಗೂ ಸಾಕಷ್ಟು ವಯಸ್ಸಾಗಿದೆ, ರಾಜಕಾರಣದಲ್ಲಿ ತುಂಬ ನುರಿತಿದ್ರು ಸಹ. ಹಾಗಾಗಿ ಅವರನ್ನು ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಆದರೆ ಅದಕ್ಕೆ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ತೋ ಗೊತ್ತಿಲ್ಲ. ಅದನ್ನು ಬಿಟ್ಟರೆ ಈಗ DKಶಿ ಅವರು ಮುಖ್ಯಮಂತ್ರಿ ಆಗೋದೇ ನಿಜವಾದರೆ ಅವರು ಒಂದಿಷ್ಟು ಸರ್ಕಾರದ ನಿರ್ವಹಣೆಯಲ್ಲಿ ಒಂದಿಷ್ಟು ಬದಲಾವಣೆಗಳು ಮಾಡ್ಕೋಬೇಕು. ಅದರಲ್ಲಿ ಬಹುಮುಖ್ಯವಾಗಿ ಒಳ ಮೀಸಲಾತಿ ವಿಚಾರ. ಒಳ ಮೀಸಲಾತಿಯಲ್ಲಿ ನಾವೀಗಾಗಲೇ ಸಾಕಷ್ಟು ಬೇಡಿಕೆಗಳನ್ನಿಟ್ಟಿದ್ದೀವಿ. ಒಳ ಮೀಸಲಾತಿ ವಿಚಾರವಾಗಿ ಯಾವುದೇ ಪಕ್ಷಪಾತವಿಲ್ಲದೆ ಯಾರಿಗೂ ಸಹ ನೋವುಂಟು ಮಾಡದೇ ಈಗೇನು ನಿರ್ಧಾರ ಆಗಿರ್ತಕ್ಕಂಥ ಒಳ ಮೀಸಲಾತಿ ನಿಯಮಾವಳಿಗಳ ಅನ್ವಯನೇ ಅವರು ಕೂಡಲೇ ಒಳ ಮೀಸಲಾತಿನ ಜಾರಿ ಮಾಡಿ ಈಗ ಇರ್ತಕ್ಕಂಥ ಏನು ಸಾಕಷ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪೋಸ್ಟ್ಗಳನ್ನ ಭರ್ತಿ ಮಾಡ್ಕೋಬೇಕು. ದಲಿತರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ಅವರು ನೋಡ್ಕೋಬೇಕು ಅನ್ನೋದು ನಮ್ಮ ಮಹದಾಸೆ. ಮುಂದಿನ ಸರ್ಕಾರದ ಕೆಲವೊಂದಿಷ್ಟು ನಿಲುವುಗಳನ್ನು ಸರ್ಕಾರ ಬಹಳ ಸೂಕ್ಷ್ಮವಾಗಿ ಮಾಡ್ತಾ ಹೋಗಬೇಕು. ಯಾರು ಮುಖ್ಯಮಂತ್ರಿ ಆಗ್ತಾರೋ ಅನ್ನೋದು ನಮಗಿನ್ನೂ ಗೊತ್ತಿಲ್ಲ. ಯಾರೇ ಮುಖ್ಯಮಂತ್ರಿ ಆದ್ರೂ ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಒಂದು ಅನಿಸಿಕೆಯಾಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.